ಸೊ ಇವತ್ತು ನಾನು ನಿಮಗೆಲ್ಲರಿಗೂ ಒನ್ ಟೈಪ್ ಆಫ್ ವೆಜಿಟೇಬಲ್ ಸಲಾಡ್, ಚಿಕನ್ ಆ್ಯಂಡ್ ವೆಜಿಟೇಬಲ್ ಸಲಾಡ್ನ ಮಾಡೋದನ್ನ ತೋರಿಸ್ತೀನಿ. ತುಂಬ ದಿನದಿಂದ ನಾನು ಸಲಾಡ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಅಂದರೆ ತುಂಬ ಸ್ಪೆಷಲ್ ಇಲ್ಲ, ಬಟ್ ಅದು ಡ್ರೆಸ್ಸಿಂಗ್ ಅಂತ ಮಾಡ್ತಾರಲ್ವ, ಲೈಕ್ ಒನ್ ಟೈಪ್ ಆಫ್ ಕ್ರೀಮ್ ಥರ ಮಾಡಿಕೊಂಡು ಸಲಾಡ್ಗೆ ಡ್ರೆಸ್ಸಿಂಗ್ ಥರ ಮಾಡ್ತಾರೆ. ಸೊ ನಾನು ಮನೇಲಿರೋ ಐಟಮ್ಸಲ್ಲಿನೇ ಡಿಫ್ರೆಂಟ್ ಟೈಪ್ ಆಫ್ ಡ್ರೆಸ್ಸಿಂಗ್ನ ಟ್ರೈ ಮಾಡಿ ಸಲಾಡ್ ಮಾಡ್ಕೊಂಡು ತಿನ್ನಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಸೊ ಇವತ್ತು ಆಫೀಸಿಂದ ಬಂದಿದ್ದು ಕೂಡ ಲೇಟ್ ಆಯಿತು, ಅದಕ್ಕೋಸ್ಕರ ಇವತ್ತು ಸಲಾಡೇ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಇವತ್ತು ತುಂಬ ಕೆಲಸ ಆಯಿತು, ಮನೆ ಕೆಲಸ, ಅದಕ್ಕೆ ಮನೆ ಕೆಲಸ ಎಲ್ಲ ಮಾಡಿ ಸಲಾಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇವಾಗ ಎಲೆಕೋಸು ಮತ್ತು ಸೌತೆಕಾಯಿ ಮತ್ತು ಟೊಮೊಟೊ ಅದೆಲ್ಲ ಫ್ರಿಡ್ಜಲ್ಲಿದೆ, ಆಮೇಲೆ ತೋರಿಸ್ತೀನಿ. ಟೊಮೆಟೊ ಇಷ್ಟೇ ಹಾಕೋತೀನಿ, ಮತ್ತು ಚಿಕನ್ ಇತ್ತು. ಸೊ ಚಿಕನ್ನ ಫ್ರೈ ಮಾಡಿಕೊಂಡು ಆ ಡ್ರೆಸ್ಸಿಂಗ್ ಎಲ್ಲ ಮಾಡಿಕೊಂಡು ಏನೇನು ಐಟಮ್ಸ್ನ ಆ್ಯಡ್ ಮಾಡ್ತೀನಿ ವೆಜಿಟೇಬಲ್ ಸಲಾಡ್ಗೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಚೆನ್ನಾಗಿದ್ದರೆ ಮಾತ್ರ ನಿಮಗೆ ಮಾಡ್ಕೊಳ್ಳೋದಕ್ಕೆ ಹೇಳ್ತೀನಿ, ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ. ಇವಾಗ ಎಲೆಕೋಸೆಲ್ಲ ಕಟ್ ಮಾಡಿಕೊಂಡು ನೆಕ್ಸ್ಟ್ ಎಲ್ಲ ತರಕಾರಿ ಎಲ್ಲ ಚಾಪ್ ಮಾಡಿ ಆಮೇಲೆ ನಿಮ್ಗೆ ಸಿಗ್ತೀನಿ. ಎಲ್ಲ ಹಾಕ್ಕೊಂಡು ಒಂದು 3 ಪೀಸ್ ಬೆಳ್ಳುಳ್ಳಿ ಮತ್ತು ಒಂದೆರಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಕಲರ್ಗೋಸ್ಕರ. ಅದನ್ನು ಸ್ಲೈಟಾಗಿ ಹುರ್ಕೊಳ್ಳಿ ಎಣ್ಣೆಯಲ್ಲಿ. ಒಂದು 3 ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಮಿಕ್ಸರ್ಗೆ. ಸೊ ಇವಾಗ ಇಲ್ಲೇನು ಫ್ರೈ ಮಾಡ್ಕೊತೀನಿ ಅದನ್ನೇ ಮಿಕ್ಸರ್ಗೆ ಹಾಕಿ ಆಡಿಸ್ಕೊತೀನಿ. ಒಂದೇ 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕೋತಿದ್ದೀನಿ, ಸ್ವಲ್ಪ ಖಾರ ಇರಬೇಕು ನನಗೆ, ಅದಕ್ಕೆ ನೀವು ಅದು ಆಪ್ಷನಲ್, ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಫ್ರೈ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಆಡಿಸ್ಕೋಬೇಕು ಅಷ್ಟೇ, ತುಂಬ ಸಿಂಪಲ್. ಡ್ರೆಸ್ಸಿಂಗ್ ರೆಡಿ ಆಗಿದೆ. ಇದಕ್ಕೆ ಆಮೇಲಿಂದ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಆ್ಯಡ್ ಮಾಡ್ಕೊತೀನಿ ಸಲಾಡ್ಗೆ. ಸೊ ಇವಾಗ ನಾನು ಚಿಕನ್ ಬೇಯಿಸ್ಕೋಬೇಕು. ನಾನು ಯಾಕಂದರೆ ವೆಜ್ ಚಿಕನ್ ಸಲಾಡ್ ಮಾಡ್ತಾ ಇರೋದ್ರಿಂದ ಎಲ್ಲ ಹಾಕಿ ಎಲ್ಲ ಐಟಮ್ಸ್ ಹಾಕಿ ಹೇಗೆ ಬರುತ್ತೆ ಏನಂತ ನಿಮಗೆ ತೋರಿಸ್ತೀನಿ. ಇವಾಗ ಫುಲ್ ಅಂದರೆ ಇಲ್ಲಿ ನೋಡಿ, ಎಲೆಕೋಸು ಅಂದರೆ ಸ್ವಲ್ಪ ಪೋರ್ಷನ್ ತೊಗೊಂಡಿದ್ದೀನಿ, ಸೌತೆಕಾಯಿ ಮತ್ತು ಟೊಮೆಟೊ. ಸೌತೆಕಾಯಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ನನಗೆ ಅದಿದ್ರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ನೀವು ಯಾವುದೇ ಸಲಾಡ್ ಮಾಡಿಕೊಂಡ್ರು ಕುಕ್ಕುಂಬರ್ನ ಆ್ಯಡ್ ಮಾಡೋದನ್ನು ಮಿಸ್ ಮಾಡಬೇಡಿ, ಅದೊಂಥರ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಡ್ರೆಸ್ಸಿಂಗ್ ರೆಡಿಯಾಗಿದೆ. ಚಿಕನ್ನ ಬೇಯಿಸ್ಕೊಂಡು ಚಿಕ್ಕದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಫ್ಲೇವರ್ ಇರಲಿ ಅಂತ ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ. ಬೀಳ್ತಾನೆ ಇಲ್ಲ. ಚಿಲ್ಲಿ ಫ್ಲೇಕ್ಸ್ ಹಾಕಿ ಆಮೇಲೆ ವಿಡಿಯೋ ಮಾಡ್ತೀನಿ. ಆರ್ಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಡ್ರೆಸ್ಸಿಂಗ್ ಆ್ಯಡ್ ಮಾಡಿದೆ. ಹೇಗಿದೆ ಅಂತ ಟೇಸ್ಟ್ ಇನ್ನೂ ನಂಗೆ ಗೊತ್ತಿಲ್ಲ. ಇದಕ್ಕೆ ಇವಾಗ ಚಿಕನ್ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಆಮೇಲೆ ಟೇಸ್ಟ್ ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಆ್ಯಡ್ ಮಾಡಿದ್ದೀನಿ ಮತ್ತು ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ತಿಂದು ಟೇಸ್ಟ್ ನೋಡಿ ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಚೆನ್ನಾಗಿತ್ತು ಅಂತ ಮಾತ್ರ ನೀವು ಮಾಡ್ಕೊಳ್ಳೋದಕ್ಕೆ ಹೇಳ್ತೀನಿ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ. ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆದಮೇಲೆ ಈ ಥರ ಕಾಣಿಸ್ತಿದೆ. ಆ್ಯಂಡ್ ಇವಾಗ ಟೇಸ್ಟ್ ನೋಡ್ತಾ ಇದ್ದೀನಿ. ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಸ್ವಲ್ಪ ಖಾರ ಮಾಡ್ಕೊಂಡಿದ್ದೀನಿ, ನಂಗೆ ಖಾರ ಅಂದರೆ ಇಷ್ಟ. ನೀವು ಮೈಲ್ಡಾಗಿ ಖಾರ ಇಟ್ಕೋಬೋದು. ಚಿಕನ್ ಹಾಕ್ಕೊಂಡಿರೋದಂತೂ ಸಖತ್ತಾಗಿದೆ. ನೀವು ವೆಜ್ಜವರಾಗಿದ್ದರೆ ಪನ್ನೀರ್ ಹಾಕ್ಕೊಳ್ಳಿ, ಇಲ್ಲ ಮಶ್ರೂಮ್ ಹಾಕ್ಕೊಳ್ಳಿ. ಸ್ವಲ್ಪ ಮ್ಯಾರಿನೇಟ್ ಮಾಡಿ ಚೆನ್ನಾಗಿ ಅದನ್ನು ಸಪ್ರೇಟಾಗಿ ಗೀಯಲ್ಲಿ ಡಯಟ್ ಮಾಡ್ತೀರಿ, ಗೀಯಲ್ಲಿ ಬೇಯಿಸ್ಕೊಂಡು ಅದನ್ನು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಚಿಕನ್ ಫ್ಲೇವರು ಮತ್ತು ಆ ಡ್ರೆಸ್ಸಿಂಗ್ ಫ್ಲೇವರು ಎಲ್ಲ ಚೆನ್ನಾಗಿದೆ. ಇದನ್ನು ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋಬೋದು, ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಟೈಮ್ ಇನ್ನೊಂದು ಟೈಪ್ ಆಫ್ ಡ್ರೆಸ್ಸಿಂಗ್ನ ತೋರಿಸ್ತೀನಿ. ಸೊ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಕಮೆಂಟ್ ಹಾಕಿ, ಮಜಾ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಇದನ್ನಂತಂದು ನಾನು ಮಲಗ್ತೀನಿ. ಸೊ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್.